ವೆಲ್ಕಮ್ ಟು ಪಲ್ಲವಿಶು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜ್ ಕಡೆಯಿಂದ ಅಂದರೆ ನಮ್ಮ ಬಾಪೂಜಿ ಸಂಸ್ಥೆ ಕಡೆಯಿಂದ ನಮಗೆಲ್ಲರಿಗೂ ಕಾಂಪಿಟೇಷನ್ ಇಟ್ಟಿದ್ರು. ಸೊ ನಮ್ಮದು ಫ್ಯಾಷನ್ ಶೋ ಇತ್ತು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು, ಖುಷಿ ಆಯಿತು. ಥ್ಯಾಂಕ್ಫುಲ್ ಆಗಿದ್ದೀವಿ ನಮ್ಮ ಬಾಪೂಜಿ ಸಂಸ್ಥೆಗೆ. ನಮಗಿದ್ನೆಲ್ಲ ಆರ್ಗನೈಸ್ ಮಾಡಿರೋಂಥ ನಮ್ಮ ಪ್ರಭಾ ಮ್ಯಾಮ್ಗೂ ತುಂಬ ಥ್ಯಾಂಕ್ ಯು. ಅವರು ಮೊದಲು ರಾಧೆಯಾಗಿ ಹೋಗಿದ್ದು ನಮ್ಮ ಡಾಕ್ಟರ್ ಉಷಾ ಮ್ಯಾಮು, ನೆಕ್ಸ್ಟ್ ಸೀತೆಯಾಗಿ ಶ್ರೀಮತಿ ಪಲ್ಲವಿ ಬರ್ತಾಯಿದ್ದಾರೆ. ಸೊ ನಮಗೆ ಅದೊಂದು ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವು ಸ್ಕೂಲ್ ಕಾಲೇಜಸ್ ಅಷ್ಟೇ ಈ ಥರ ಪ್ರೋಗ್ರಾಮ್ಸ್ಗೆಲ್ಲ ಭಾಗವಹಿಸಿದ ನೆನಪು. ಅದಾದಮೇಲೆ ಯಾವುದೇ ರೀತಿ ನಾವು ಪ್ರೋಗ್ರಾಮ್ಸ್ಗೂ ಭಾಗವಹಿಸಿರಲ್ಲ. ಈ ಪ್ರೋಗ್ರಾಮ್ ನಮಗೆಷ್ಟು ಅಂದರೆ, ನಾವು ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ, ಒಂದು ಮಾಡ್ಬೋದು ಅನ್ನೋಕ್ಕೊಂದು ಸ್ಫೂರ್ತಿದಾಯಕವಾಗಿ ನಮ್ಮ ಮೇಡಮ್ ಇದನ್ನ ಕಳಿಸ್ಕೊಟ್ರು. ಯಾಕಂದರೆ ಎಷ್ಟೋ ಜನ ಮನೆಯಲ್ಲೇ ಸ್ಟ್ರಕ್ ಆಗಿರ್ತಾರೆ. ಸೊ ಹಾಗಾಗಿ ಇವರು ಪಾರ್ವತಿ ಅಕ್ಕ ಅಂತ, ಇವರು ಪಾರ್ವತಿ ದೇವಿನೇ ಆಗಿದ್ರು ಅಲ್ಲಿ. ಸೊ ಇವ್ರದ್ದು ತುಂಬ ಚೆನ್ನಾಗಿತ್ತು. ಅಂದರೆ ನಮಗೆ ಪ್ರಾಕ್ಟೀಸ್ ಸ್ವಲ್ಪ ಕಡಿಮೆ ಆಯಿತು, ಆದ್ರೂ ತುಂಬ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಮಾಡಿದ್ವಿ. ಇವರು ಡಾಕ್ಟರ್ ಶ್ರುತಿ ಮ್ಯಾಮ್ ಅಂತ. ಸೊ ಇವರು ಸರಸ್ವತಿ ದೇವಿ ಆಗಿದ್ದರು. ಅವರು ಒಂಥರ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು, ತುಂಬ ಚೆನ್ನಾಗಿ ಕೂಡ ಬಂತು. ನೆಕ್ಸ್ಟು ನಮ್ಮ ಡಾಕ್ಟರ್ ಭುವನ ಮ್ಯಾಮ್, ಅವರು ಲಕ್ಷ್ಮೀ ದೇವಿನೇ ಆಗಿದ್ದರು. ಸೊ ನೋಡಿ, ಅವ್ರು ಬಂದಾಗೆ ಅಲ್ಲೆಲ್ಲ ಇದ್ದಂಥ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಆ ಮ್ಯಾಮ್ನ ಆ ಥರ ನೋಡಿ ತುಂಬ ಖುಷಿಯಾಗಿ ತುಂಬ ಚಪ್ಪಾಳೆ ಎಲ್ಲ ತಟ್ಟಿದ್ರು, ಖುಷಿ ಆಯಿತು. ಸೊ ಪ್ರೋಗ್ರಾಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಸೊ ಇದು ಫಸ್ಟ್ ನಮ್ಮ ಇಂಟ್ರೊಡ್ಯೂಸ್ ಆದಮೇಲೆ ನಾವೆಲ್ಲರೂ ನೆಕ್ಸ್ಟ್ ಸ್ಟೆಪ್ಪು ಏನಂದರೆ, ಒಂದು ಸ್ಟೆಪ್ ಮುಂದೆ ಬರಬೇಕು. ಸೊ ಫ್ಯಾಷನ್ ಶೋ ಆಗಿದ್ದರಿಂದ ಸ್ವಲ್ಪ ಟ್ರೆಡಿಷ್ನಲ್ ಆಗಿತ್ತು ನಮ್ಮ ಫ್ಯಾಷನ್ ಶೋ. ಅಂದರೆ ಇದರಲ್ಲಿ ಎಲ್ಲ ದೇವತೆ ಅಂದರೆ ಯಾವ ದೇವಿ ಅವತಾರ ತಾಳಿದ್ಲು ಅನ್ನೋದಕ್ಕೆ ಇದು ನಿದರ್ಶನ ಆಗಿತ್ತು. ಸೊ ಫಸ್ಟು ಪಾರ್ವತಿ ದೇವಿ, ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಅದರ ನೆಕ್ಸ್ಟು ಸೀತಾದೇವಿ ಮತ್ತು ರಾಧೆ. ಸೊ ಎಲ್ಲ ದೇವಿಗಳನ್ನು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದರು. ಸೊ ತುಂಬ ಖುಷಿ ಆಯಿತು. ಈ ಥರ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಕೂಡ ಬಂತು. ಇದಾದಮೇಲೆ ನಮಗೆ ನೆಕ್ಸ್ಟು ಮಮತಾ ಅಕ್ಕ ಅಂತ, ಇವರು ಸಿಸ್ಟರ್ ಮಮತಾ ಅಂತ. ಇವರು ಉತ್ತರೆ ಅಂದರೆ ಅಭಿಮನ್ಯುವಿನ ಹೆಂಡತಿ ಪಾತ್ರದಲ್ಲಿದ್ದರು. ಸೊ ಇವ್ರದ್ದು ಒಂಥರ ಫ್ಯಾಷನ್ ಶೋ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಬಂದರು. ಇವರು ಉತ್ತರೆ ಪಾತ್ರಕ್ಕೆ ತುಂಬ ತಕ್ಕನಾಗೆ ಪಾತ್ರ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಬಂತು ಕೂಡ ಪ್ರೋಗ್ರಾಮು. ನೆಕ್ಸ್ಟು ಇವರು ಜಯಮ್ಮ ಅಂತ, ನಮ್ಮ ಜಯಮ್ಮ ಅಂತ. ಇವರು ದೇವಕಿ ಪಾತ್ರದಂದರೆ ಕೃಷ್ಣನ ದೇವಿ ತಾಯಿಯ ಪಾತ್ರದಲ್ಲಿ ಇದ್ದರು. ಅಂದರೆ ಈಗ ಕೃಷ್ಣ ಅಂದರೆ ಎಲ್ಲರಿಗೂ ಗೊತ್ತೇ, ಕೃಷ್ಣನ ತಾಯಿ ಅಂದರೆ ಬೇಗ ಗೊತ್ತಾಗೋದು ಯಶೋದೆ. ಬಟ್ ನಿಜವಾದ ತಾಯಿ ದೇವಕಿ. ಅವರು ಜೈಲಿನಲ್ಲಿನೇ ಕೃಷ್ಣನಿಗೆ ಜನ್ಮ ಕೊಟ್ಟಿರ್ತಾರೆ. ಸೊ ಆ ಪಾತ್ರದಲ್ಲಿ ಜಯಮ್ಮ ಅವರಿದ್ದರು. ನೆಕ್ಸ್ಟು ಸೌಮ್ಯ ಅಂತ, ಇವಳು ಅಂಜನಾದೇವಿ ಅಂದರೆ ಗಾಡ್ ಹನುಮಾನ್ ಅಂದರೆ ಆಂಜನೇಯನ ತಾಯಿ. ಸೊ ಆ ಪಾತ್ರದಲ್ಲಿ ರಾಣಿ ಆಗಿ ಸೌಮ್ಯ ಇದ್ಲು, ಅಂಜನಾದೇವಿ ಆಗಿ ಅಂದರೆ ಹನುಮಾನ್ ತಾಯಿಯಾಗಿ ಅಂಜನಾ ಇದ್ಲು. ಸೊ ನೆಕ್ಸ್ಟು ನಮಗೆ ನಮ್ಮ ಕೊಲಿಗ್ ಇನ್ನೊಬ್ಬರು ಸುಧಾ ಅಂತ. ಸೊ ಇವರು ಮಾದ್ರಿ ಅಂದರೆ, ಈಗ ಕೆಲವೊಂದು ಮಹಾಭಾರತ ರಾಮಾಯಣ ಪಾತ್ರದಲ್ಲಿ ಕೆಲವರಿಗೆ ಗೊತ್ತು, ಬಟ್ ಇವ್ರಿಗೆ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ. ಅಂದರೆ ಮಾದ್ರಿ ಯಾರು ಅಂದರೆ ಅಂದರೆ ಈ ಕುಂತಿಯ ಗಂಡ ಇದ್ದಾನಲ್ಲ ಪಾಂಡುರಾಜನ ಎರಡನೇ ಹೆಂಡತಿನೇ ಮಾದ್ರಿ. ಅವರಿಗೆ 2 ಮಕ್ಕಳಿರ್ತಾರೆ. ಸೊ ನಕುಲ ಸಹದೇವನ ತಾಯಿನೇ ಮಾದ್ರಿ ಆಗಿರ್ತಾರೆ. ಸೊ ನೆಕ್ಸ್ಟ್ ಹಿಡಿಂಬದೇವಿ ಕಾಡಿನ ರಾಣಿ. ಅಂದರೆ ಕಾಡಿನಲ್ಲಿ ವಾಸ ಮಾಡಬೇಕಾದ್ರೆ ಭೀಮರಾಜ ಮಹಾಭಾರತದಲ್ಲಿ ಬರ್ತಕ್ಕಂಥ ಭೀಮನ ಹೆಂಡತಿಯಾಗಿ ಇರ್ತಾರೆ. ಇವರು ನಮ್ಮ ಸುಶೀಲಾ ಬಡಿಗೇರ್ ಅಂತ, ನಮ್ಮ ಸಿಸ್ಟರ್ ಇವರು.
ಸೊ ಇವ್ರ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿ ಬಂತು. ಎಲ್ಲರಲ್ಲಿ ಕೇಕೆ ಸಿಳ್ಳೆ ಎಲ್ಲ ಹಾಕ್ಬಿಟ್ರು ಬಿಡಿ. ಅದು ಕೇಳೋಕ್ಕೂ ಒಂಥರ ಖುಷಿ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿ ನಡೀತು ನಮ್ಮ ಪ್ರೋಗ್ರಾಮು. ಸೊ ನೆಕ್ಸ್ಟ್ ನಮಗೂ ಹೇಗಿತ್ತು ಅಂದರೆ, ನಾವು ಅವ್ರನ್ನ ಬಂದು ಅದಕ್ಕೆ ಮತ್ತು ಅವ್ರಿಗೆ ಜಾಯ್ನ್ ಆಗಬೇಕಿತ್ತು. ಸೊ ಇದನ್ನೆಲ್ಲ ನಮ್ಮ ಸ್ಟೂಡೆಂಟ್ ಒಬ್ಬರು ವಿಧಿ ಅಂತಿದ್ದಾಳೆ, ಅವಳು ನಮಗೆ ಇದೇನೋ ಡಿಫ್ರೆಂಟ್ ಕಾನ್ಸೆಪ್ಟು ಇದೇ ಥರ ಮಾಡೋಣ ಅಂತ ನಮಗೆ ಇದನ್ನೆಲ್ಲ ಮಾಡಿಸಿದ್ದು. ಸೊ ಎಲ್ಲರೂ ಒಂದು ಸ್ಟೆಪ್ ಬೈ ಒಂದು ಸ್ಟೆಪ್ ಬಂದ್ವಿ ಮುಂದೆ. ಪ್ರೋಗ್ರಾಮು ತುಂಬ ಚೆನ್ನಾಗಿ ಬಂತು. ಸೊ ನೆಕ್ಸ್ಟ್ ನಮಗೆ ನಾವು ಆ ಕಡೆ ಈ ಕಡೆ ಎಲ್ಲ ಡಿವೈಡ್ ಆಗ್ತೀವಿ ಒಂದು ರೌಂಡ್ ಆದಮೇಲೆ. ಸೊ ನೆಕ್ಸ್ಟು ನಮಗೆ ಮತ್ತೆ ಪ್ರೋಗ್ರಾಮ್ ಬರ್ತದೆ. ಏನು ಬರುತ್ತೆ ಅಂದರೆ, ನಮ್ಮ ದೇವಿ ಸ್ವರೂಪ ಬರುತ್ತೆ. ಈಗ ನಾವು ಈಗೆಲ್ಲ ಪಾತ್ರ ಏನಿದೆಯೋ ಇದೆಲ್ಲ ಪಾತ್ರ ಸೇರಿ ಒಬ್ಬ ದೇವಿ ಬರ್ತಾಳೆ. ಈಗ ಅದೇ ನಮ್ಮ ದುರ್ಗಾ ಮಾತಾ. ಸೊ ನಮ್ಮ ದುರ್ಗಾ ಮಾತನೇ ಅಷ್ಟು ಪವರ್ಫುಲ್ ಅಲ್ವಾ. ಐಗಿರಿ ನಂದಿನಿ ಸಾಂಗಿಗೆ ನಾವೆಲ್ಲರೂ ಬರ್ತೀವಿ. ಅಲ್ಲಿ ಹೆಂಗಿತ್ತು ಅಂದರೆ, ಆ ಸಾಂಗ್ ಬರಬೇಕಾದ್ರೆ ಅಷ್ಟು ಅಂದರೆ ಅಷ್ಟು ಕೇಕೆ ಸಿಳ್ಳೆ ಅಂದರೆ ನಮ್ಮ ಹೆಣ್ಮಕ್ಳು ಅಂದರೆ ಎಷ್ಟು ಹೆಣ್ಣು ಮಕ್ಕಳಿದ್ರು ಅಷ್ಟೂ ದೇವಿ ಸ್ವರೂಪ ನಾವು. ತುಂಬ ಚೆನ್ನಾಗಿ ಬಂತು. ಈ ಥರ ಈ ಕೈಯೆಲ್ಲ ಮೇಲೆ ಬಂದು ಸೇಮ್ ದುರ್ಗಾದೇವಿನೇ ಅಲ್ಲಿ ಬಂದಿದ್ದರು ಅನ್ನೋ ಥರ ನಮ್ಮ ಮೇಡಮ್ ಮಾಡಿಸ್ಕೊಟ್ರು ಆ ಪ್ರೋಗ್ರಾಮ. ತುಂಬ ಖುಷಿಯಾಯಿತು. ಆ ಥರ ಒಂದು ಪ್ರೋಗ್ರಾಮ್ನಾಗ ನಾನು ಇದ್ದೆ ಕೂಡ ಅನ್ನೋದು ಇನ್ನೂ ಖುಷಿ ತರೋ ವಿಚಾರ. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ನಾವೆಲ್ಲರೂ ಡಿವೈಡ್ ಆಗ್ತೀವಿ. ಡಿವೈಡ್ ಆದಮೇಲೆ ತದನಂತರದಲ್ಲಿ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು, ಖುಷಿ ಅನ್ನಿಸ್ತು. ಈ ಥರದೊಂದು ಪ್ರೋಗ್ರಾಮ್ ಎಲ್ಲರಿಗೂ ತುಂಬ ಅವಶ್ಯಕತೆ ಇತ್ತು. ಆಮೇಲೆ ಎಲ್ಲರೂ ಮತ್ತೆ ಚೇಂಜ್ ಆಗ್ತೀವಿ. ಚೇಂಜ್ ಆದಮೇಲೆ ತುಂಬ ಚೆನ್ನಾಗಿ ಬಂತು ನಮ್ಮ ಪ್ರೋಗ್ರಾಮು. ಖುಷಿ ಆಯಿತು. ಈ ಥರದ್ದೊಂದು ಪ್ರೋಗ್ರಾಮ್ ನೋಡೋಕ್ಕೂ ಎಲ್ಲರಿಗೂ ಖುಷಿ ಆಯಿತು. ಸೊ ನೆಕ್ಸ್ಟ್ ಎಲ್ಲರೂ ಮತ್ತೆ ಇನ್ನೊಂದು ಲೈನಿಗೆ ಬರ್ತೀವಿ ನಾವೆಲ್ಲರೂ. ಮಾದ್ರಿ ಇವರೆಲ್ಲ ಹೋಗ್ತಾರೆ. ಹೋದಾದ್ಮೇಲೆ ಲಾಸ್ಟಲ್ಲಿ ನಾನು ನಮ್ಮ ಮ್ಯಾಮ್ ಬರ್ತೀವಿ. ಮತ್ತು ನಾವು ಡಿಫ್ರೆಂಟ್ ಕಾನ್ಸೆಪ್ಟ್ ಇತ್ತು ಅಂತ ಇದು ಮಾಡಿದ್ದು. ತುಂಬ ಚೆನ್ನಾಗಿ ಬಂತು. ಸೊ ನಮ್ಮ ಥರನೇ ತುಂಬ ಕಾಲೇಜ್ ಕಾಂಪಿಟೇಷನ್ಸ್ಗಳೆಲ್ಲ ಇದ್ವು ಅಲ್ಲಿ. ಸೊ ತುಂಬ ಖುಷಿ ಆಯಿತು ಈ ಥರ ಪ್ರೋಗ್ರಾಮ್ ಮಾಡೋಕ್ಕೆ. ಈ ಕಾನ್ಸೆಪ್ಟ್ ಹೇಗಿತ್ತು ಅಂದರೆ, ಮಹಾಭಾರತ, ರಾಮಾಯಣ, ದೇವತೆಗಳು, ಇಲ್ಲಿ ಗೊತ್ತಿಲ್ಲದೆ ಇರೋಂಥ ಎಲ್ಲ ಪಾತ್ರಗಳು ಇದ್ದು. ಅಂದರೆ ಸಹಜವಾಗಿ ಈ ಯಶೋದೆ ಗೊತ್ತು, ರಾಧೆ ಗೊತ್ತು, ಕೃಷ್ಣ ರುಕ್ಮಿಣಿ ಗೊತ್ತು, ಬಟ್ ಸೀತೆ ಗೊತ್ತು, ಬಟ್ ಉತ್ತರೆ ಗೊತ್ತಿಲ್ಲ, ಮಾದ್ರಿ ಗೊತ್ತಿಲ್ಲ, ಅಂಜನಾದೇವಿ ಗೊತ್ತಿಲ್ಲ. ಸೊ ಏನೋ ಒಂಥರ ಡಿಫ್ರೆಂಟ್ ಅಂದರೆ, ಈ ಹಿಡಿಂಬ ರಾಕ್ಷಸ ಭೀಮನ ಹೆಂಡ್ತಿ ಅಂತ ಗೊತ್ತು, ಆದರೆ ಆಕೆ ಹಿಡಿಂಬಾದೇವಿ ಅಂತ ಅಲ್ಲಿ ಕಾಡಿನಲ್ಲಿರೋ ಪೂಜಿಸ್ತಾರಂತೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಈಗ ಗೊತ್ತಿಲ್ಲದಿರೋ ಅಂಥ ಕಾನ್ಸೆಪ್ಟೇ ನಮ್ಮ ಫ್ಯಾಷನ್ ಶೋ ಆಗಿದ್ದಲ್ಲಿ. ಸೊ ಎಲ್ಲರದ್ದು ಒಂಥರ ಚೆನ್ನಾಗಿತ್ತು ಅಲ್ಲಿ. ಅದೊಂದು ಎಂಜಾಯ್ಮೆಂಟು, ಖುಷಿ. ನಮ್ಗೆ ಈ ಥರದೊಂದು ಪ್ರೋಗ್ರಾಮ್ ನಡೆಯೋದು ಒಂದು ಖುಷಿ. ಆದರೆ ಹೆಣ್ಮಕ್ಳಿಗೆ ಈ ಥರ ನಡೆಯೋಕ್ಕೆ ಪ್ರೋಗ್ರಾಮ್ ಇರುತ್ತಲ್ಲ, ನಿಜ ಲೈಫ್ ಟೈಮ್ ಅದ್ಭುತ ಇದು. ಎಲ್ಲರೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಈ ಥರದ ಪ್ರೋಗ್ರಾಮ್ನ ಅವಶ್ಯಕತೆ ತುಂಬ ಇತ್ತು ಎಲ್ಲರಿಗೂ. ನಿಜ ನಮಗೆ ಹೆಂಗಂದ್ರೆ, ಎಲ್ಲ ಹೆಣ್ಮಕ್ಳು ಎಲ್ಲ ಶಕ್ತಿನೂ ಒಂದೇ ದೇವಿ ಸ್ವರೂಪದಲ್ಲಿದ್ವಲ್ಲ, ಅದು ಇನ್ನೂ ಖುಷಿ ಕೊಡೋ ವಿಚಾರ. ಎಲ್ಲರೂ ತುಂಬ ಅಂದರೆ ತುಂಬ ಖುಷಿಪಟ್ವಿ, ತುಂಬ ಚೆನ್ನಾಗಿ ನಡೆಸ್ಕೊಟ್ವಿ. ಈ ಪ್ರೋಗ್ರಾಮ್ ನಡೆಸಿದ್ದು ಎಷ್ಟು ಖುಷಿ ಆಯಿತು ಅಂದರೆ, ಅದು ಸ್ಪೀಚ್ಲೆಸ್ ಅಂತಾರಲ್ಲ ಆ ಥರ ಇತ್ತು. ಸೊ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಸೊ ಈ ಥರ ಕೆಲವೊಂದು ಪಾತ್ರಗಳು ವಿಭಿನ್ನವಾಗಿದ್ವು ಅಲ್ಲಿ. ಈ ಥರನೂ ಫ್ಯಾಷನ್ ಶೋ ಮಾಡ್ಬೋದು. ನಮಗೆ ಫ್ಯಾಷನ್ ಶೋ ಅಂದರೆ ಈ ಟಿ ವಿ ಸೀರಿಯಲೆಲ್ಲ ನೋಡ್ತೀವಲ್ಲ, ಈಗ ಹೋಗ್ತಾರೆ ಅದು ಅಂದ್ಕೊಂಡಿದ್ವಿ ನಾವು. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಿತ್ತು ಕೆಲವೊಂದು ಫ್ಯಾಷನ್ ಶೋ ಅಂದರೆ ಈ ಥರ ಇರುತ್ತೆ, ಈ ಥರ ನಡೆಯುತ್ತೆ. ಅಂದರೆ ಇದರಲ್ಲಿ ಡ್ರೆಸ್ಸು, ನಡಿಗೆ, ಮಾತು, ಕ್ವಶನ್ಸು ಎಲ್ಲ ಇರುತ್ತೆ. ಸೊ ನಮ್ಮ ಆಡಿಯನ್ಸ್ ನೋಡಿ, ನಮ್ಮ ಪ್ರೋಗ್ರಾಮ್ ನೋಡಿ ಫುಲ್ ಖುಷಿಯಲ್ಲಿದ್ದರು. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಪಕ್ಕದ ಹಾಸ್ಪಿಟಲ್ ಸ್ಟಾಫ್ಸ್ದು ಪ್ರೋಗ್ರಾಮ್ ಇತ್ತು. ಅದನ್ನು ಕೂಡ ನಾವು ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬರೋದೇ ನಮ್ಮ ಬಾಪೂಜಿ ಹಾಸ್ಪಿಟ್ಲದ್ದು ನಮ್ಮದಿದು. ನೆಕ್ಸ್ಟ್ ಸುಮ್ಮನೆ ಇದು ಟ್ರೈ ಮಾಡೋಕ್ಕಂತ ಮಾಡಿದ್ದು, ಬಟ್ ಇದು ಕೂಡ ತುಂಬ ಚೆನ್ನಾಗಿ ಬಂತು. ತುಂಬ ಇಷ್ಟಪಟ್ಟೋದ್ವಿ ಅಂದರೆ ತುಂಬ ಇಷ್ಟಪಟ್ವಿ. ಅಂದರೆ ಎಷ್ಟು ಚೆನ್ನಾಗಿ ಬಂತು ಅಂದರೆ, ಸೊ ತುಂಬ ಚೆನ್ನಾಗಿ ಬಂತಿದ್ವಿ. ಲಾಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ದೆವು ನಾವು. ಯಾಕಂದರೆ ಈ ಥರ ಎಲ್ಲರೂ 5 ಮೆಂಬರ್ಸು ತುಂಬ ಚೆನ್ನಾಗಿ ಪಾರ್ವತಿ ದೇವಿ ಪಕ್ಕ ಎಲ್ಲ ಬಂದ್ವಿ. ಈ ಕಡೆ ಅಂಜನಾದೇವಿ, ಈ ಕಡೆ ಸೀತೆ, ಆ ಕಡೆ ಉತ್ತರೆ, ಈ ಕಡೆ ಮಾದ್ರಿ,
ಏನೋ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ನಮ್ಮ BIT ಕಾಲೇಜ್ ಕಡೆಯಿಂದ ಬಂದರು. ಇವರಂತೂ ಈ ಮೇಡಮ್ ನಮ್ಗೆ ಎಷ್ಟು ಖುಷಿ ಅಂದರೆ ಇವ್ರು ನೋಡೋಕೆ ಒಂಥರ ಖುಷಿ, ಒಂಥರ ನಡೆದದ್ದು ಇವರು ಒಂಥರ ಫುಲ್ ಹೀರೋಯಿನ್ ಥರನೇ ಇತ್ತು ಬಿಡು. ಈ ಕಾನ್ಸೆಪ್ಟ್ ಇದು ಒಂಥರ ಡಿಫ್ರೆಂಟಾಗಿತ್ತು. ಎಲ್ಲ ಸ್ಟೇಟದು ಯಾವ್ಯಾವ ಥರ ಇದ್ದಾರೆ ಅನ್ನೋದು. ಇವರೆಲ್ಲ ಅಯ್ಯಂಗಾರ್ ಸ್ಟೈಲಲ್ಲಿ ಒಬ್ಬರಿದ್ದರು, ಗುಜರಾತಿ ಸ್ಟೈಲಲ್ಲಿದ್ದರು. ತುಂಬ ಚೆನ್ನಾಗಿತ್ತು ಇವ್ರದ್ದು ಪ್ರೋಗ್ರಾಮ್. ನನಗೆ ತುಂಬ ಇಷ್ಟ ಆಯಿತು. ಏನೋ ನಾವು ನೋಡದೇ ಇರೋಂಥ ಕೆಲವೊಂದು ನೋಡಿದ್ವಿ. ಅಂದರೆ ಫ್ಯಾಷನ್ ಶೋ ಅಂದರೆ ಈ ಫಿಲಮ್ ಆ್ಯಕ್ಟ್ರೆಸ್ ಎಲ್ಲ ಮಾಡ್ತಾರಲ್ಲ ಹಿಂಗೆ TV ಸೀರಿಯಲಲ್ಲಿ ಹಿಂಗೆ ಬಂದು ಹಿಂಗೆ ಹೋಗೋದು. ಬಟ್ ಈ ಥರ ಒಂದು ಫ್ಯಾಷನ್ ಶೋ ಇರುತ್ತೆ ಅಂತ ನಮಗೆ ಮಾಡಿದಾಗಲೇ ಅಲ್ಲಿ ನಾವು ಮಾಡಿದ್ಕಿಂತ ಕೆಲವು ಕೂತು ನೋಡಿದ್ವಲ್ಲ, ತುಂಬ ಇಷ್ಟ ಆಯ್ತು ಅಂದರೆ ತುಂಬ ಇಷ್ಟ ಆಯಿತು ಕಾನ್ಸೆಪ್ಟ್ಗಳು. ಇನ್ನೂ ತುಂಬ ಜನ ಡಾಕ್ಟರ್ಸ್ದು ಎಲ್ಲ ಇತ್ತು. ಬಟ್ ನಮಗೆ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ, ಯಾಕಂದರೆ ಎಲ್ಲ ರೆಡಿ ಆಗಕ್ಕೆ ಹೋಗಿದ್ವಿ. ಏನು ನೋಡಿದ್ವೋ ಅವೆಲ್ಲ ಮಾಡಿದ್ವಿ. ನಾವು ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅವನ್ನೆಲ್ಲ ಮಾಡಿದೆ. ತುಂಬ ಅಂದರೆ ತುಂಬ ಡಿಫ್ರೆಂಟ್. ಕೇರಳನ್ ಸ್ಟೈಲು, ಕೊಡವ ಸ್ಟೈಲು, ಗುಜರಾತಿ ಸ್ಟೈಲು, ಪಂಜಾಬಿ ಸ್ಟೈಲು, ನಾರ್ತ್ ಈಸ್ಟ್ ಸ್ಟೈಲು. ನಮ್ಮ ಹೆಣ್ಮಕ್ಳು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಥರ ರೆಡಿ ಆಗ್ತಾರೆ ಇದೆಲ್ಲ ನೋಡಿ ನನಗಂತೂ ನಿಜ ಎಷ್ಟು ಖುಷಿ ಆಯಿತು ಅಂದರೆ ಅಲ್ಲಿರೋರಿಗೆಲ್ಲನೂ ತುಂಬ ಖುಷಿ ಆಯಿತು ಬಿಡು. ಅಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮು. ತುಂಬ ಚೆನ್ನಾಗಿ ಬಂದವು ಎಲ್ಲ ಪ್ರೋಗ್ರಾಮ್ಸು. ಅದಾದಮೇಲೆ ನೋಡಿ ಒಬ್ಬೊಬ್ಬರೇ ಈ ಥರ ಬಂದಾಗ ನಮಗೆ ಎಷ್ಟು ಅಂದರೆ ನಮ್ಮದೇ ಸಿಂಪಲ್ ಇತ್ತು. ಇವರೆಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರು. ನೆಕ್ಸ್ಟ್ ಬಾಪೂಜಿ ಸ್ಟಾಫ್ ಬಂದರು. ಈ ಸಿಸ್ಟರ್ಸ್ ಎಲ್ಲ ದೇವಿ ಅವತಾರ ಮಾಡಿದರು. ಹೆಂಗೆ ಬಂತು ಅಂದರೆ ದೇವಿನ ನಾವು ನಿಜವಾಗ್ಲೂ ದೇವಿ ಅಂದರೆ ಈ ಫೋಟೋದಲ್ಲೆಲ್ಲ ನೋಡ್ತೀವ ಆ ಥರ. ಬಟ್ ರಿಯಲ್ಲಾಗಿ ನೋಡ್ಬೇಕಾರೆ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು. ನಿಜವಾಗ್ಲೂ ನಾವು ಆ ದುರ್ಗಿಯರೇ ಬಂದರು ಅನ್ನೋ ಥರ. ಮಹಿಷಾಸುರ ಮರ್ದಿನಿ, ದುರ್ಗಾದೇವಿ, ಲಕ್ಷ್ಮಿ, ಚಾಮುಂಡೇಶ್ವರಿ, ಪಾರ್ವತಿ, ಪ್ರತಿಯೊಂದು ದೇವಿನೂ ಅವ್ರು ನಿಜವಾಗ್ಲೂ ಅವ್ರ ಸ್ವರೂಪದಲ್ಲೇ ಇದ್ದರು ಇವರೆಲ್ಲರೂ. ಅದು ನೋಡೋಕ್ಕೂ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನಿಜವಾಗ್ಲೂ ಅಲ್ಲಿದ್ದವರೆಲ್ಲ ತುಂಬ ಅಂದರೆ ತುಂಬ ಒಂಥರ ದೇವಿನೇ ಇಲ್ಲಿ ಬಂದಿದ್ದಾಳೆ, ಈ ಥರನೂ ಒಂದು ಫ್ಯಾಷನ್ ಶೋ ಇರುತ್ತೆ ಅಂತ ನಾವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಇದೇ ಥರ ನಮ್ಮ ಮೇಡಮ್ ಇನ್ನೂ ಆರ್ಗನೈಸ್ ಮಾಡಲಿ, ಇದೇ ಥರ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಲಿ. ನಮ್ಮ ಮೇಡಮು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನಮಗಂತೂ ಇದ್ರ ಬಗ್ಗೆ ಅದು ನಮಗೆ ಹೇಳೋಕ್ಕೆ ಮಾತೇ ಇಲ್ಲ ಬಿಡಿ. ನಮ್ಮ ಕಾಲೇಜ್ ಕಡೆಯಿಂದಲೂ ತುಂಬ ಸಪೋರ್ಟ್ ಮಾಡಿದರು. ನಮ್ಮ ಪ್ರಿನ್ಸಿಪಲ್ ಸರು, ನಮ್ಮ ಬಬಿತಾ ಮೇಡಮು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿ, ನಮ್ಮ ಮ್ಯಾನೇಜರ್ ಸರ್ ಕೂಡ ನಮ್ಗೆ ಕಳಿಸ್ಕೊಟ್ರು. ನಮ್ಮ ಜೊತೆ ವರ್ಕ್ ಮಾಡೋರು ಕೂಡ ಎಲ್ಲರೂ ಕೊಲೆಗ್ಸು ಸಪೋರ್ಟ್ ಮಾಡಿ ಈ ಥರ ಕಳಿಸ್ಕೊಟ್ರು. ನಮಗೂ ಖುಷಿ ಆಯಿತು. ಈ ಥರ ಎಲ್ಲರೂ ಹೆಣ್ಮಕ್ಳು ಬರೋದು ಅಪರೂಪ. ನಮಗೆ ಅದು ಅವಕಾಶ ಸಿಕ್ಕಿದೆ ಅಂದರೆ ನಿಜ. ನಾನು ಈ ಸೀತೆ ಪಾತ್ರ ಮಾಡ್ಬೇಕಾದ್ರೆ ನನಗನ್ನಿಸ್ತು ನನಗೆ ಎಷ್ಟೋ ಜನ್ಮದ ಪುಣ್ಯ ಏನೋ ಇದು ಸಿಕ್ಕಿದ್ದು ಅನ್ನಿಸ್ತು. ತುಂಬ ಥ್ಯಾಂಕ್ ಯು. ನೋಡಿ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ